ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮೊಳಕಾಲ್ಮೂರಲ್ಲಿ ಪ್ರತಿ ಬುಧವಾರ ನಮಗೆ ಬರುವಂತ ಸೀರೆಗಳದ್ದು ಸ್ಟಾಕ್ ಎಷ್ಟು ಬರುತ್ತೆ, ಯಾವ್ಯಾವ ಸೀರೆ ಬಂದಿದೆ ಅಂತ. ಅಂದ್ರೆ ಈ ಡಿಸೈನ್ಗಳೆಲ್ಲ ರಿಪೀಟ್ ಆಗ್ತಾ ಇರುತ್ತೆ ನಿಮ್ಗೆ. ಇದು ಮತ್ತೆ ಇದೇನ್ ತೋರಿಸ್ತಿದ್ನೋ ನೆಕ್ಸ್ಟ್ ವಾರ ಇದೇ ಡಿಸೈನ್ಗಳಲ್ಲೇ ಬೇರೆ ಬೇರೆ ಕಲರ್ ಬರ್ತಿರುತ್ತೆ ಅಷ್ಟೇ ಬಿಟ್ರೆ ನಿಮ್ಗೆ ಮತ್ತೆ ಡಿಸೈನ್ ಒಮ್ಮೆಲೆ ಚೇಂಜ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಮಧ್ಯದಲ್ಲಿ ಒಂದ್ಸರಿ ಡಿಸೈನ್ ಫಿಕ್ಸ್ ಮಾಡಿದ್ಮೇಲೆ ಅದು ಚೇಂಜ್ ಮಾಡೋಕೆ ಪ್ರತಿ ಸೀರೆಗೂ ಮಾಡೋಕ್ಕಾಗಲ್ಲ. ಯಾವ್ಯಾವ ತರ ಡಿಸೈನ್ಸ್ ಬಂದಿದೆ, ಎಷ್ಟು ಸೀರೆ ಬಂದಿದೆ ಈ ವಾರ ನಮ್ಮ ಪ್ರೊಡಕ್ಷನ್, ಈ ಸೀರೆಗಳೆಲ್ಲ ಬೆಂಗಳೂರಿಗೆ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೆಲವು ಸೀರೆಗಳನ್ನ ಓಪನ್ ಮಾಡಿ ಕೂಡ ತೋರಿಸಿ ಈ ಸೀರೆಗಳು ಹೆಂಗ್ ತಯಾರಾಗ್ತಿದೆ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಮತ್ತೆ ನಮ್ಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಇಷ್ಟೊಂದು ಸೀರೆಗಳು ತೋರಿಸ್ತೀನಿ ನಾನು ನಿಮ್ಗೆ. ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ಒಬ್ಬ ನೈಕಾರ ಸೀರೆಗಳು ತಯಾರು ಮಾಡಿ ಅಂಗಡಿಗೆ ತಂದ್ರೆ ಪ್ರತಿ ವಾರನೂ ನಿಮ್ಗೆ ಹೊಸ ಸೀರೆ ಕೊಡ್ತಾ ಹೋಗ್ತಾನೆ. ಆದ್ರೆ ನೀವು ಬೇರೆ ಅಂಗಡಿಗಳಲ್ಲಾದ್ರೆ ವ್ಯಾಪಾರ ಆದಾಗ ಮಾತ್ರ ನೈಕಾರ್ನ ಹತ್ರ ಬಂದು ಖರೀದಿ ಮಾಡ್ತಾರೆ. ನೀವು ನೈಕಾರ್ನ ಹತ್ರ ಖರೀದಿ ಮಾಡಿದಾಗ ಹೊಸ ಸೀರೆಗಳು ಆಗ್ತಾನೆ ರೆಡಿ ಆಗಿರೋ ಸೀರೆಗಳು ಪ್ರತಿ ವಾರ ತುಂಬಾ ಸೀರೆಗಳು ನೋಡಬಹುದು. 3 ಗ್ರಾಮಲ್ಲಿ ರೆಡಿ ಆಗಿದೆ, ಇವತ್ತು 2 ಗ್ರಾಮಲ್ಲಿ ರೆಡಿ ಆಗಿದೆ, ಮತ್ತೆ 1 ಗ್ರಾಮಲ್ಲಿ ಕೂಡ ತುಂಬಾ ಸ್ಯಾರೀಸ್ ರೆಡಿ ಆಗಿದೆ. ಹಾಗೆ ಮತ್ತೆ ನಿನ್ನೆ ಒಬ್ರು ಡೌಟ್ ಕೇಳಿದ್ರು, ಈ ಜೆರಿದ್ ಇನ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ ನಮ್ಗೆ ಅಂತ. ಅದನ್ನು ಕೂಡ ಇವತ್ತು ನಾನು ನಿಮ್ಗೆ ಕ್ಲಿಯರ್ ಆಗಿ ಬಿಡಿಸಿ ಹೇಳ್ತೀನಿ. ಯಾವ ರೀತಿ ಅದರದ್ದು ಏನು ಅಂತ ನಿಮ್ಗೆ ತಿಳಿಸೋಂತ ಪ್ರಯತ್ನ ಮಾಡ್ತೀನಿ. ನೋಡೋಣಂತೆ ನಮ್ಮ ಹತ್ರ ಯಾವ ಸೀರೆ ಆಗಿದೆ, ಹೆಂಗಾಗಿದೆ ಅಂತ ನೋಡ್ಬೋದು. ಮತ್ತೆ ಇಲ್ಲಿ ಯಾವ ರೀತಿ 10 ಸೀರೆ ಆದ್ಮೇಲೆ ವಾರ್ಪು ಎಂಡ್ ಆದ್ಮೇಲೆ ಯಾವ ರೀತಿ ಜಾಯಿಂಟ್ ಮಾಡ್ತಾರೆ ಅನ್ನೋದು ಕೂಡ ನೀವು ನೋಡ್ಬೋದು. ಆ ಕಡೆ ಅಲ್ಲಿ ನೋಡ್ಬೋದು, ಹತ್ತಿರದಿಂದ ಹೋಗಿ ಅಬ್ಸರ್ವ್ ಮಾಡಿ ಆ ಜಾಯಿಂಟ್ ಕೆಲಸ ಕೂಡ ನೀವು ನೋಡ್ಬೋದು. ಅದೇ ತರ ನಿಮ್ಗೆ ಸೀರೆಗಳು ಕೂಡ ಒಂದು ಸ್ವಲ್ಪ ಸೀರೆಗಳು ನಾನು ತೋರಿಸುವಂತ ಪ್ರಯತ್ನ ಮಾಡ್ತೀನಿ ನಿಮ್ಗೆ. ನೋಡಿ ಇಲ್ಲಿ ನಾನು ಸೀರೆ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಈ ಸೀರೆ ಓಪನ್ ಮಾಡಿ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಇದು ಜೇನಿ ಬಂದ್ಬಿಟ್ಟು 2 ಗ್ರಾಮಲ್ಲಿ ರೆಡಿ ಆಗಿರೋದು ಸೀರೆ. ಯಾವ ರೀತಿ ಇದೆ ಸೀರೆ ಅಂತಂದ್ರೆ ನಿಮ್ಗೆ ಈ ಸೀರೆನ ನೀವು ತುಂಬಾ, ನಾನು ಪ್ರತಿ ಸರಿ ಹೇಳ್ತಾನೆ ಇರ್ತೀನಿ ನಿಮ್ಗೆ, ಈ ಸೀರೆಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಸೀರೆಗಳು ತುಂಬಾ ಚೆನ್ನಾಗಿರುತ್ತೆ ಅಂತ. ನೋಡ್ಬೋದು ಈ ಸೀರೆ ನೀವು 2 ಗ್ರಾಮಲ್ಲಿ ಯಾವ ರೀತಿ ಇದೆ ಅಂತ ಸೀರೆನ ಡಿಸೈನ್ ಕೂಡ ಅಬ್ಸರ್ವ್ ಮಾಡ್ಬೋದು ನೀವು. ಆ ಬಾರ್ಡರ್ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಈ ತರ ಈ ಸೀರೆ ರೆಡಿ ಆಗ್ತಿರೋದು ಹಿಂದ್ಗಡೆ ಮಧ್ಯದಲ್ಲಿ ರೆಡಿ ಆಗ್ತಾ ಇದೆ. ನೋಡಿ ನೀವು ಈ ಬಾರ್ಡರ್ನ ಅಬ್ಸರ್ವ್ ಮಾಡಿ ನೀವು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಬಾರ್ಡರ್ ಡಿಸೈನ್ ನೋಡಿ. ಹತ್ರದಿಂದ ಆ ಬ್ರೋಕೆಟ್ ನ ಅಬ್ಸರ್ವ್ ಮಾಡ್ತಾ ಹೋಗಿ ಇನ್ನೂ ಹತ್ರ ತಗೊಂಡ್ ಬಂದ್ರೆ ಬಾರ್ಡರ್ ಹೆಂಗಿದೆ ಅಂತ ನೋಡ್ಬೋದು ನೀವು. ಫುಲ್ ಹತ್ರ ನೋಡಿ ಆ ಡಿಸೈನ್ ಹೆಂಗಿದೆ ಅಂತ. ಆ ಬಾರ್ಡರ್ 2 ಗ್ರಾಮಲ್ಲಿ ಇರೋದಕ್ಕೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಬ್ರೋಕೆಟ್ ನ ನೋಡಿ ನೀವು ಹತ್ರದಿಂದ ಡಿಸೈನ್ ನೋಡಿ ಆ ಡಿಸೈನ್ ಹೆಂಗಿದೆ ಅಂತ. ಈ ಸೀರೆ ರೆಡಿ ಆಗ್ತಿರೋ ಮಗ್ಗ ಕೂಡ ಹಂಗೆ ರಿಪೀಟ್ ಮಾಡಿ ಕ್ಯಾಮ್ರಾ ತೋರಿಸ್ತಾರೆ ನೋಡಿ ಎಲ್ಲಿ ರೆಡಿ ಆಗ್ತಿದೆ ಅಂತ. ಅಲ್ಲಿ ನೋಡ್ಬೋದು ಆ ಹುಡುಗ ತಯಾರು ಮಾಡ್ತಿರೋದು ನೋಡಿ. ಆ ನೈಕರ್ ಅಲ್ಲಿ ಕುಂತಿರೋ ನೈಕರನೇ ಈ ಸೀರೆ ತಯಾರು ಮಾಡ್ತಾನೆ. ಅದು ಬಾರ್ಡರ್ ಅಬ್ಸರ್ವ್ ಮಾಡ್ಬೋದು ನೀವು. ನೋಡ್ಬೋದು ಆ ಮಗ್ಗದಲ್ಲಿ ಹೆಂಗ್ ತಯಾರಾಗ್ತಿದೆ ಅನ್ನೋದು ಕೂಡ ನೀವು ಸ್ವಲ್ಪ ನೋಡ್ಬೋದು. ಆ ಮಗ್ಗದಲ್ಲಿ ಈ ಸೀರೆ ಆ ಮಗ್ಗದಲ್ಲಿ ತಯಾರಾಗಿರುತ್ತೆ. ಇವೆಲ್ಲ ಇವತ್ತು ಈ ವಾರ ಬಂದಿರೋ ಸ್ಟಾಕ್ ಸೀರೆಗಳು ಹೆಂಗೆ ತಯಾರಾಗ್ತಾ ಇದೆ, ಯಾವ ಸೀರೆ ಈ ಮಗ್ಗದಲ್ಲಿ ಯಾವ ಸೀರೆ ತಯಾರಾಗಿದೆ ನೋಡಿ ಅಂತ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ಎಷ್ಟು ಸೀರೆ ಬರುತ್ತೆ ಪ್ರತಿ ವಾರ ಅನ್ನೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಸೀರೆ ಎಲ್ಲ ಬೆಂಗಳೂರು ಅಂಗಡಿ ಕೂಡ ಬಂದ್ಬಿಡುತ್ತೆ 1 or 2 ಡೇಸಲ್ಲಿ, ನಾಳೆ ಅಥವಾ ಬಂದ್ಬಿಡುತ್ತೆ. ಪ್ರತಿ ಬುಧವಾರ ನಮ್ಮದು ಬರುವಂಥ ಸ್ಟಾಕ್ ಇದು. ಅಲ್ಲಿ ನೋಡ್ಬೋದು ನೀವು ಕೆಚ್ತಾ ಇರೋದು ಜಾಯಿಂಟ್ ಕೆಲಸ ನಡೀತಾ ಇದೆ ಅಲ್ಲಿ ಮಗ್ಗದ್ದು. ಈ ಥರ ಪ್ರತಿದಿನ ಕೆಲಸ ನಡೀತಾನೆ ಇರುತ್ತೆ. ನಮ್ಮ ಮಗ್ಗದಿಂದ ಸೀರೆಗಳು ಬರ್ತಾನೆ ಇರುತ್ತೆ. 2 ಗ್ರಾಮಲ್ಲಿ ರೆಡಿ ಆಗಿದೆ, ಮಾಮೂಲು ಸೀರೆಯಲ್ಲಿ ರೆಡಿ ಆಗಿದೆ, ಯಾವ್ಯಾವ ಸೀರೆ ರೆಡಿ ಆಗಿದೆ, ಯಾವ್ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಈ ಸೀರೆ ನೀವು ನೈಕಾರ್ನ ಹತ್ರ ನೀವು ಪರ್ಚೇಸ್ ಮಾಡೋದ್ರಿಂದ ಎಷ್ಟು ಅನುಕೂಲ ಅಂತಂದ್ರೆ ಈ ಸೀರೆ ನೋಡ್ಬೋದು ನೀವು. ಈ ಸೀರೆನ ಎಲ್ಲಾದ್ರೂ ನೀವು ಅಬ್ಸರ್ವ್ ಮಾಡಿ ನೋಡಿದ್ರು ಕೂಡ ಈ ಸೀರೆನ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸೀರೆ 2 ಗ್ರಾಮಲ್ಲಿ. ಈ ಬಟ್ಟೆ ನೋಡ್ಬೇಕು, ಈ ಕ್ಲಾತ್ ಆಗ್ಲಿ ನೀವು ಎಷ್ಟು ಗ್ರಾಂಡ್ ಆಗಿದೆ ಸೀರೆ ಇದು. ನೋಡಿ ಈ ಸೀರೆ ನಿಮ್ಗೆ ಕಾಣ್ತಿದೆ ಅನ್ಕೊಳ್ತೀನಿ ನಾನು ಹೆಂಗಿದೆ ಅಂತ. ನೋಡ್ಬೋದು ಈ ನೋಡಿ ಹತ್ರ ಬನ್ನಿ ನೀವು. ಈ ಬಾರ್ಡರ್ನೆಲ್ಲ ಅಬ್ಸರ್ವ್ ಮಾಡಿ ನೀವು. ಈ ಸೀರೆ ನೋಡಿ, ಈ ಸೀರೆ ಇಲ್ಲೇ ಪಕ್ಕದಲ್ಲೇ ತಯಾರಾಗ್ತಾ ಇದೆ. ತುಂಬಾ ಹತ್ತಿರದಿಂದ ಬಾರ್ಡರ್ ಅಬ್ಸರ್ವ್ ಮಾಡಿ ನೀವು, ನಿಮಗೆ ಗೊತ್ತಾಗ್ಬೋದು. ಈ ನೋಡಿ ಈ ಬ್ರೊಕೆಟ್ ನೋಡಿ, ಈ ಬಾರ್ಡರ್ ನೋಡಿ, ಟರ್ನಿಂಗ್ ಬಾರ್ಡರ್ 2 ಗ್ರಾಮಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದ್ರೆ. ಈ ಪಲ್ಲುನ್ ಕೂಡ ನೀವು ನೋಡ್ಬೋದು. ಇಲ್ಲಿ ನೋಡಿ ಈ ಪಲ್ಲುನ ಅಬ್ಸರ್ವ್ ಮಾಡಿ ನೀವು. ಪಲ್ಲು ಅಲ್ಲಿ ಗಂಡ ಬೆರುಂಡ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಗಂಡ ಬೆರುಂಡ ಪಲ್ಲು ತುಂಬಾ ಚೆನ್ನಾಗಿದೆ. ಆ ಬಾರ್ಡರ್ ನೋಡಿ, ಇಲ್ಲಿ ನೋಡಿದ್ರೆ ಈ ಸೀರೆ ಎಷ್ಟು ಗ್ರಾಂಡ್ ಆಗಿ ಕಾಣ್ತಾ ಇದೆ ಅಂತಂದ್ರೆ ಸೀರೆ ನೋಡಿ. ಇಲ್ಲೇ ನೋಡಿ ಪಕ್ಕದಲ್ಲೇ ತಯಾರಾಗ್ತಾ ಇದೆ ಈ ಸೀರೆ. ನೀವು ಹತ್ತಿರದಿಂದ ನೋಡ್ಬೋದು ಆ ಮಗ್ಗನ ನೀವು. ಆ ಸೀರೆ ಹೆಂಗ್ ತಯಾರಾಗ್ತಾ ಇದೆ ಅನ್ನೋದು ಕೂಡ ನೀವು ನೋಡ್ಬೋದು. ಆ ಸೀರೆನ ತುಂಬ ಚೆನ್ನಾಗಿ ವೀವರ್ ಕೆಲಸ, ಆ ನೈಕಾರನ್ ಕೆಲಸ ಸೀರೆ ಎಷ್ಟೊಂದು ಚೆನ್ನಾಗಿದೆ ಅಂತಂದರೆ ನೋಡಿ. ಇದೇ ಸೀರೆನೇ ಇಲ್ಲಿ ನೈತಿರೋ ಸೀರೆನೇ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ತಯಾರಾಗಿದೆ, ಇಲ್ಲಿದೆ ಅಂದರೆ ನಿಮಗೆ ತೋರಿಸ್ದೆ. ಈಗ ನಾನು ಯಾವ ಸೀರೆನೂ ನಿಮಗೆ ಯಾಕೆ ತೋರಿಸ್ತೀನಿ ಅಂತಂದರೆ ಈ ಸ್ಮಾಲ್ ಬಾರ್ಡ್ರಲ್ಲಿ ಯಾರೋ ಹೇಳಿದ್ರು ಅಂತ. ಈ ಜರಿ ಕ್ವಾಲಿಟಿ ನೋಡ್ಬೇಕು ನೀವು, ಅಷ್ಟೊಂದು ತುಂಬ ಚೆನ್ನಾಗಿದೆ ಸೀರೆ ಮಾತ್ರ.
ಈ ಸೀರೆ ಈ ಪಲ್ಲು ಕೂಡ ಅಬ್ಸರ್ವ್ ಮಾಡಿ, ಆ ಜರಿ ಪ್ಯೂರ್ ಇರೋದಕ್ಕೆ ನೋಡಿ. ಯಾವುದಾದ್ರೂ ದೊಡ್ಡ ಶಾಪಲ್ಲಿ ಹೋದಾಗ ಈ ಸೀರೆನ 45-50 ಸಾವಿರ ಇದರಲ್ಲಿ ಜಲ್ದಿ ನಂಬಿಡ್ತಾರೆ, ಈ ಕ್ವಾಲಿಟಿ ಬೇರೆ ಈ ಬಟ್ಟೆ ಬೇರೆ ಅಂತೇಳಿ. ಆದರೆ ಇಲ್ಲಿ ನಾವು ತೋರಿಸಿದಾಗ ನೈಕರ್ ಹತ್ರ ಬಂದಾಗ ಇದಕ್ಕೆ ಯಾಕೆ ಇಷ್ಟೊಂದು ರೇಟು ಅಂತೀರಿ. ಬಟ್ ಈ ವೀವಿಂಗ್ ಕೆಲಸ ತುಂಬ ಜಾಸ್ತಿ, ಈ ಸೀರೆಗಳದ್ದು ವೀವಿಂಗ್ ಕೆಲಸ ತುಂಬ ಜಾಸ್ತಿ. ಇಲ್ಲೊಂದು ಸೀರೆ ಇದೆ, ಇನ್ನೊಂದು ಸೀರೆ ಇದೆ ನೋಡಿ, ಅಲ್ಲಿ ಇನ್ನೊಂದು ಸೀರೆ ಇದೆ, ಆ ಸೀರೆ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ಸೀರೆ ನೋಡಿ, ಈ ಸೀರೆ ಕೂಡ ನೋಡ್ಬೋದು ನೀವು. ಈ ಸೀರೆ ಕೂಡ ಎಲ್ಲಿ ಈಗ ನೋಡಿ ಕಲರ್ ಚೇಂಜ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸೀರೆ, ಇದೇ ಸೀರೆ ಲೂಮ್ ನೋಡಿ, ಇದೇ ಸೀರೆ ಅಲ್ಲಿ ತಯಾರಾಗ್ತಾ ಇದೆ, ಆ ಮಗ್ಗದಲ್ಲಿ ಕಲರ್ ಚೇಂಜ್ ಆಗಿದೆ. ಅಂದರೆ ಈ ಸೀರೆನ ನೀವು ಓಪನ್ ಮಾಡಿದಾಗ ನೋಡಿದಾಗ ಕೆಲವು ಸೀರೆಗಳು ಇದೆಯಲ್ಲ ತುಂಬ ಡಿಫ್ರೆಂಟ್ ಆಗಿರೋ ಸೀರೆಗಳು, ಎಷ್ಟೊಂದು ಸೀರೆಗಳನ್ನ ನಮಗೆ ನೋಡಿ. ಈ ಸೀರೆ ಕೂಡ ನಾವು ನಮ್ಮ ಹತ್ರ ನೋಡಿರ್ತೀರಿ ನೀವು ಮುಂಚೆ. ಈ ಸೀರೆ ಕೂಡ ಅಷ್ಟು ನೋಡಿ ಮತ್ತೆ ಕಲರ್ ಬಂದಿದೆ ನೋಡಿ. ಇದು ಅಷ್ಟೇ 2 ಗ್ರಾಮಲ್ಲಿ ಬ್ರೋಕೆಟು, ಇದು ನೋಡಿ 3 ಗ್ರಾಮಲ್ಲಿ ಬ್ರೋಕೆಟ್ ಬಂದಿರೋದು. ಈ ಥರ ಕಲರ್ಸ್ ಎಷ್ಟು ಅಂತ ಕಲರ್ಸ್ ಬಂದಿದೆ ಅಂತಂದರೆ ನೋಡಿ. ಡಬಲ್ ಕಾರ್ಡ್ ಬ್ರೋಕೆಟಲ್ಲಿ ಇನ್ನೊಂದು ಸೀರೆ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನಿಮಗೆ. ಇಲ್ಲೊಂದು ಡಬಲ್ ಕಾರ್ಡ್ ಬಂದಿದೆ, ಆ ಡಬಲ್ ಕಾರ್ಡಲ್ಲಿ ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. 2 ಗ್ರಾಮಲ್ಲಿ ಹೆವಿ ಡಿಸೈನಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಕೂಡ ನಾನು ತೋರಿಸ್ತೀನಿ ನಿಮಗೆ. ಇದು ನೋಡಿ, ಈ ಸೀರೆ ನೋಡಿ ಡಬಲ್ ಕಾರ್ಡಲ್ಲಿ ಜರಿ 3Gನಲ್ಲಿ ತುಂಬ ಹೆವಿ ಸ್ಯಾರೀಸು, ತುಂಬ ಡಿಸೈನ್ಸು. ಇಷ್ಟು ಸೀರೆ ಒಂದು ಪ್ರತಿ ವಾರನೂ ಬರುತ್ತೆ. ಸೀರೆ ಕೂಡ ನಿಮಗೆ ತೋರಿಸ್ತೀನಿ ಡಬಲ್ ಕಾರ್ಡಲ್ಲಿ ಹೆವಿ ಗ್ರ್ಯಾಂಡ್ ಸೀರೆ, ರಿಸೆಪ್ಷನ್ ಸೀರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ಬಟ್ಟೆ ಕೂಡ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ ಬಟ್ಟೆ ಕೂಡ ನಿಮಗೆ. ನೀವು ನೋಡಿದ್ರೆ ಈ ಸೀರೆನ ನೋಡಿ, ಬ್ಲೌಸ್ ಮಾತ್ರ ಕಾಂಟ್ರಾಸ್ಟ್ ಬಂದಿದೆ ಈ ಸೀರೆಗೆ, ಬ್ಲೌಸ್ ಕಾಂಟ್ರಾಸ್ಟ್ ಇದೆ. ಸೀರೆ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ನೀವು ಸೀರೆನ ಸುಮ್ಮನೆ ಅಬ್ಸರ್ವ್ ಮಾಡಿ ನೀವು, ಎಷ್ಟು ಚೆನ್ನಾಗಿದೆ ಅಂತಂದರೆ ಪ್ಯೂರ್ ಗೋಲ್ಡಲ್ಲಿ ಸೀರೆ ಇದು ನೋಡಿ. ಯಾವ ಥರ ಕಾಣ್ತಾ ಇದೆ ಸೀರೆ ಅಂದರೆ, ನನಗೂ ಹಾಕೊಳ್ಳೋ ಅಭ್ಯಾಸ ಇಲ್ಲ, ಈಗ ತಾನೇ ನೋಡಿದ್ದೀನಿ. ಹತ್ರ ಬಂದು ನೋಡ್ಬೋದು ನೀವು ಇದನ್ನ. ಈ ಬ್ರೋಕೆಟು, ಈ ಬಾರ್ಡ್ರನ್ನ ನೋಡಿ, ತೋರಿಸಿದನ್ನ ನೋಡಿ. ಬಾರ್ಡ್ರು, ಈ ಡಿಸೈನ್ ನೋಡ್ಬೋದು ನೀವು, ಎಷ್ಟು ಗ್ರಾಂಡಾಗಿ ಕಾಣುತ್ತೆ ಅಂತಂದರೆ ಇದನ್ನ. ಈ ಬ್ರೋಕೆಟ್ ಎಲ್ಲ ನೋಡ್ಬಿಟ್ರೆ ತುಂಬ ಚೆನ್ನಾಗಿದೆ ಸೀರೆ ಮಾತ್ರ. ಈ ಥರ ಪ್ರತಿ ಸರಿನೂ ಸೀರೆಗಳು ಬರ್ತಾನೆ ಇರುತ್ತೆ ನಮ್ಮ ಹತ್ರ. ಎಷ್ಟೊಂದು ಡಿಸೈನ್ಸ್ ಅಂದರೆ ಒಂಥರ ನಿಮಗೆ ಯಾವ ಡಿಸೈನ್ ತೋರಿಸ್ತೀನಿ ಅಂತಲೇ ಗೊತ್ತಾಗಲ್ಲ ಒಂದೊಂದ್ಸರಿ ನನಗೆ. ನೋಡಿ ಇಲ್ಲಿ ನೋಡಿ, ಆಫ್ ವೈಟಲ್ಲಿ ಸೀರೆ ನೋಡಿದ್ರೆ ನೋಡಿ, ಇದು ಕೂಡ ನೋಡಿ ನಿಮಗೆ ಆಫ್ ವೈಟಲ್ಲಿ 3 ಗ್ರಾಮಲ್ಲಿ ತುಂಬ ಜರಿ, ಪ್ಯೂರ್ ಜರಿಯಲ್ಲಿ ಮಾಡಿರೋದು. ಈ ಸೀರೆಗಳು ಕಾಂಟ್ರಾಸ್ಟ್ ಕೊಟ್ಟು ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತಂದರೆ ನಿಮಗೆ ತೋರಿಸ್ಬೇಕು ಅಂತಲೇ. ನಮ್ಮ ಮಗ್ಗದ ಮನೆಯಲ್ಲಿ ಪ್ರತಿ ವಾರ ಬರೋ ಸೀರೆಗಳನ್ನ ನಾವು ತೋರಿಸ್ಬೇಕು ನಿಮಗೆ ಅಂತ ನನಗೆ ಯಾವಾಗಲೂ ತುಂಬ ಇಷ್ಟ. ನಾನು ವಿಡಿಯೋ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ನಮ್ಮ ಬ್ರದರ್ಗೆ, ಇಲ್ಲ ನಾವು ವಿಡಿಯೋ ಮಾಡಿದ್ರೆ ಪ್ರತಿ ದಿನಾನೂ ಸೀರೆ ತೋರಿಸ್ಬೇಕು ಅವ್ರಿಗೆ ಅಂತ. ನೋಡಿ ನೈಕಾರ್ನ ಹತ್ರ ಸೀರೆ ತೊಗೊಳೋದ್ರಿಂದ ನೀವು ನೋಡಿ, ಈ ಸೀರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಬಟ್ ಯಾರಾದರೂ ಮಾಡಲ್ ಹಾಕೊಂಡಿದ್ರೆ ಇನ್ನೂ ಚೆನ್ನಾಗಿ ಕಾಣೋದೇನೋ. ನಾನು ಹಾಕೊಂಡಿರೋದ್ರಿಂದ ನಿಮ್ಗೆ ಅಷ್ಟೊಂದು ಚೆನ್ನಾಗಿ ಕಾಣದೆ ಹೋಗ್ಬೋದು. ಬಟ್ ಸೀರೆ ಮಾತ್ರ ತುಂಬ, ಈ ಬಟ್ಟೆ ನೋಡ್ಬೇಕು ನೀವು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಹತ್ರದಿಂದ ಬಂದು ನೋಡಿ ಈ ಸೀರೆನ ನೋಡಿ. ಮತ್ತೆ ಎಲ್ಲಾದರೂ ನೋಡಿರ್ತೀವಿ ನೀವು ಯಾವುದಾದ್ರೂ ಶಾಪಲ್ಲಿ. ತುಂಬ ದೊಡ್ಡ ಶಾಪ್ಗೆಲ್ಲ ಸಪ್ಲೈ ಮಾಡಿದ್ದೀವಿ ಕೆಲವೊಂದ್ಸರಿ ನಾವು. ನೋಡ್ಬೋದು ನಾರ್ಮಲ್ ಲೈಟ್ಸ್ ಇದೆ. ಈಗ ನೋಡ್ತಿರೋ ವಿಡಿಯೋ ಇದೆ ಅಲ್ವಾ ನೀವು, ಇಲ್ಲಿ ಯಾವುದೇ ಥರದ ಲೈಟಿಂಗ್ ಇಲ್ಲ, ಏನೂ ಇಲ್ಲ. ನೀವು ನೋಡ್ತಿರೋದು ನಾರ್ಮಲ್ ಮನೆಯಲ್ಲಿ, ಕಾಮನ್ ಮನೆಯಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ನೋಡ್ತಾ ಇದ್ದೀರಿ. ಈ ರೀತಿ ನಾವು ಸೀರೆಗಳು ತಯಾರು ಮಾಡಿ ಇಲ್ಲಿಂದ ಬೆಂಗಳೂರಿಗೆ ತೊಗೊಂಬರ್ತೀವಿ. ಇನ್ನೂ ಉಳಿದಿರೋ ಸೀರೆಗಳನ್ನ ಮೇಲ್ಗಡೆ ನಮ್ಮ ಅಂಗಡಿ ಇದೆ, ಇವನ್ನೆಲ್ಲ ಮೇಲ್ಗಡೆ ಅಂಗಡಿಯಲ್ಲಿ ತೊಗೊಂಡೋದು. ಇಲ್ಲಿ ಜಾಗ ಇಲ್ಲ ಇಲ್ಲಿ, ಅಲ್ಲಿ ತೊಗೊಂಡೋದ್ಮೇಲೆ ಯಾವ್ಯಾವ್ದು ಇದೆ ಯಾವ್ಯಾವ್ದು ಇಲ್ಲ ಅಂತ ತೋರಿಸ್ತೀನಿ. ಈ ಸೀರೆಗಳೆಲ್ಲ ಬೆಂಗಳೂರು ಬರುತ್ತೆ. ಬೆಂಗಳೂರು ಬಂದಮೇಲೆ ಬೆಂಗಳೂರಿಗೆ ಯಾವ ಇದರಲ್ಲಿ ಅರ್ಧ ಸೀರೆ ಮೊಳಕಾಮೂರು ಉಳಿಯುತ್ತೆ, ಅರ್ಧ ಸೀರೆ ಬೆಂಗಳೂರಿಗೆ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ನಿಮಗೆ ಮೇಲ್ಗಡೆ ಅಂಗಡಿಯಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ನೋಡಿ ಇಲ್ಲೊಂದು ಸೀರೆ ತೋರಿಸ್ತೀನಿ ನಾನು, ಕಳಾಂಜಲಿ ಅಂತ. ಈ ಸೀರೆಗೆ ಅಂದರೆ ಈ ಸೀರೆಯಲ್ಲಿ ಟರ್ನಿಂಗ್ ಜಾಸ್ತಿ ಇರುತ್ತೆ, ಅಂದರೆ ಹ್ಯಾಂಡ್ ಟರ್ನಿಂಗು. ನೋಡೋಕೆ ಕಾಮನಾಗಿ ಸೀರೆ ಕಂಡ್ರೂ ಕೂಡ ಈ ಸೀರೆ ಟರ್ನಿಂಗ್ ಬಂದಿರುತ್ತೆ. ಈ ಸೀರೆನಲ್ಲಿ ಯಾವ ರೀತಿ ಟರ್ನಿಂಗ್ ಬಂದಿದೆ ಅಂತ ನಾನು ಅದನ್ನು ಕೂಡ ತೋರಿಸ್ತೀನಿ. ಯಾವಾಗಾದರೂ ಈ ಸೀರೆ ತೊಗೊಂಡ್ರೆ ಯಾವ ರೀತಿ ತೊಗೋಬೇಕು ಈ ಥರ ಸೀರೆ ಅನ್ನೋ ಕೂಡ ತೋರಿಸ್ತೀನಿ ನಾನು ನಿಮಗೆ. ನೋಡ್ಬೋದು ನೀವು ಈ ಸೀರೆ ನೋಡ್ಬೋದು, ಈ ಸೀರೆ ಯಾವ ರೀತಿ ಇದೆ ಅಂತ. ಬಟ್ ಈ ಸೀರೆ ನೋಡೋದಕ್ಕೆ ಸಿಂಪಲ್ ಆಗಿ ನಿಮ್ಗೆ ಕಾಣ್ತಾ ಇದೆ, ಬಟ್ ಹೆವಿ ವರ್ಕ್ ಇರೋಂಥ ಸೀರೆ. ಈ ಸೀರೆ ಕಾಣ್ತಾ ಇದೆ ಅಂತ ಅನ್ಸುತ್ತೇನೇನೋ, ನನಗೆ ಗೊತ್ತಿರೋ ಮಟ್ಟೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ ಈ ಸೀರೆ ಇದೆ ಅಲ್ವಾ, ಈ ಸೀರೆ ಏನಪ್ಪ ಸ್ಪೆಷಲ್ಲು ಅಂತಂದರೆ ನೀವು ನೋಡ್ಬೋದು ಈ ಸೀರೆನ ನೋಡಿ. ಇಲ್ಲಿ ರಿವರ್ಸ್ ಹಾಕಿದ್ರೆ ಇದೆಲ್ಲ ಹ್ಯಾಂಡ್ ಟರ್ನ್ ಆಗಿರೋದು, ಎಲ್ಲಿ ಕಟಿಂಗ್ ಇಲ್ಲ. ರಿವರ್ಸಲ್ಲಿ ತೋರಿಸ್ತಾ ಇರೋ ಸೀರೆ ನಿಮಗೆ. ಏನಾದರೂ ಈ ಸೀರೆ ಕಡಿಮೆ ರೇಟಿಗೆ ಬಂತು ಅಂದರೆ ಇಲ್ಲೆಲ್ಲ ಕಟಿಂಗ್ ಆಗಿರುತ್ತೆ. ಈ ಸೀರೆ ಕಟಿಂಗ್ ಆಗಿಲ್ಲ, ಅಂದರೆ ಕಳಾಂಜಲಿಗೆ ಹ್ಯಾಂಡ್ ವರ್ಕ್ ಇರೋ ಸೀರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹಂಗಾಗಿ ನಿಮ್ಗೆ ಆ ಕಟಿಂಗ್ ಬರಲ್ಲ, ಲೇಬರ್ ಜಾಸ್ತಿ ಆಗಿರೋದ್ರಿಂದ ಈ ಸೀರೆದು ತುಂಬ ಒಳ್ಳೆ ಸೀರೆ, ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ ಸೀರೆ ಇದು. ನೀವು ವೇರ್ ಮಾಡಿದಾಗೂ ಕೂಡ ನೋಡ್ಬೋದು ಈ ಸೀರೆನ ಹತ್ರದಿಂದ ನೋಡ್ಬೋದು ಕಳಾಂಜಲಿ ಡಿಸೈನ್ ಹೆಂಗೆ ಬಂದಿದೆ ಅಂತ. ಸೀರೆ ಫುಲ್ ಹಿಂಗೆ ಬಂದಿರುತ್ತೆ. ತುಂಬ ಲೇಟ್ ಆಗುವಂಥ ಸೀರೆ, ನೋಡೋಕೆ ಸಿಂಪಲ್ ಆಗಿ ಕಂಡ್ರು ತುಂಬ ಲೇಟ್ ಪ್ರೊಸೆಸ್ ಆಗುವಂಥ ಸೀರೆ. ನೋಡಿ ಬಂದ್ವಿ ಈ ಸೀರೆಗಳೆಲ್ಲ. ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಬುಧವಾರ ಸೀರೆಗಳೆಲ್ಲ ಬಂದಿರೋದೆಲ್ಲ ಫಸ್ಟ್ ನೈಕಾರಿಂದ ಬಂದಿರೋದೆಲ್ಲ ಕೆಳಗಡೆ ಮನೆಯಲ್ಲಿ ಕೌಂಟ್ ತಗೊಳ್ತಾರೆ, ಅದನ್ನ ನೈಕಾರ ಹತ್ರ ತಗೊಂಡಿರೋದನ್ನ. ಈ ಆಮೇಲೆ ಮೇಲ್ಗಡೆ ನಮ್ಮ ಅಂಗಡಿ ಇದು, ಈಗ ನೋಡ್ತಿರೋದು ನೀವು ನಮ್ಮ ಅಂಗಡಿ ಇದು. ಈ ಅಂಗಡಿಯಲ್ಲಿ ತಗೋಬೇಕಾದ್ರೆ ಲೆಕ್ಕ ತಗೊಂಡು ಈ ಅಂಗಡಿಗೆ ತಗೊಳ್ತೀವಿ ಸೀರೆಗಳನ್ನೆಲ್ಲ. ಮಗ್ಗದ ಮನೆಯಲ್ಲಿರೋ ಸೀರೆಗಳನ್ನೆಲ್ಲ ಮೇಲೆ ತಗೊಳ್ತೀವಿ. ಇವತ್ತು ಬಂದಿದೆ ಇದರಲ್ಲಿ ನೋಡಿ, ನಾವು ಬಳಸೋದು ಮಲ್ಬರಿ ಸಿಲ್ಕ್. ಈ ಮಲ್ಬರಿ ಸಿಲ್ಕ್ ಅಂದರೆ ರೇಷ್ಮೆ.
ಈ ಮಲ್ಬರಿ ಸಿಲ್ಕ್ ರೇಷ್ಮೆ ಯಾವಾಗಲೂ ಅಷ್ಟೇ ಇಡೀ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೇಷ್ಮೆ ಮಲ್ಬರಿ ಸಿಲ್ಕ್ಸ್ ತಯಾರಾಗೋದು ನಮ್ಮ ಕರ್ನಾಟಕ. ತುಂಬ ಕಡೆಗೂ ಸಪ್ಲೈ ಮಾಡೋದೇ ನಮ್ಮ ಕರ್ನಾಟಕ. ನಿಮಗೆ ಕಂಚಿಯಲ್ಲಿ ಕೂಡ ರೇಷ್ಮೆ ತಯಾರಾಗುತ್ತೆ ಅಂತಂದರೆ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಿಂದನೇ ಹೋಗಬೇಕು ಮಲ್ಬರಿ ಸಿಲ್ಕು. ಈ ಮಲ್ಬರಿ ಸಿಲ್ಕ್ನ ನಾವು ರೇಷ್ಮೆ ಸೀರೆಗೆ ಬಳಸ್ತೀವಿ. ಯಾವ ಥರ ಮತ್ತೆ ಇನ್ನೊಂದು ರೇಟ್ ಡಿಫ್ರೆನ್ಸ್ ಅಲ್ಲಿ ಕ್ವಾಲಿಟಿ ಸರ್ ಇದೇ ಸೀರೆ ಬೇರೆ ಕಡೆ ಕಡಿಮೆ ಇದೆ, ಯಾಕೆ ನಿಮ್ಮ ಹತ್ರ ಜಾಸ್ತಿ ಇದೆ ಅಂತಂದರೆ ಒಂದು ಕೆಲವು ಜರಿನ ನಾನು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಮೂರನ್ನು ಅಬ್ಸರ್ವ್ ಮಾಡಿ ಜರಿನ ನೀವು ನೋಡಿ. ಇಲ್ಲಿ ಜರಿ ನೋಡ್ತಾ ಇದ್ದೀರಿ ನೀವು, ಇದು ಬಂದು ನೋಡಿ 2 ಗ್ರಾಮ್ ಇದೆ, ಇದು 1 ಗ್ರಾಮ್ ಇದೆ, ಇದು ಸಿಲ್ವರ್ ಇದೆ. ಹತ್ರ ನೋಡ್ಬೋದು ಈ ಜರಿನೇ ನೀವು ಅಬ್ಸರ್ವ್ ಮಾಡ್ಬೋದು. ಈ ಜರಿನ ತುಂಬ ಈ ಥರ ಜರಿಯಲ್ಲಿ ಈ ಜರಿ ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ ಆಗಿಬಿಡುತ್ತೆ. ನಾನು ನಿನ್ನೆ ನಿಮ್ಗೊಂದು ಮಾತು ಹೇಳಿದ್ದೆ ಸರ್, ಇದು 1 ಗ್ರಾಮ್ ಯಾಕೆ ಬರಲ್ಲ ಅಂತ ಹೇಳಿದ್ರೆ ನೋಡಿ, ಇದು ಒಂದು 240 ಗ್ರಾಮ್ಸ್ ಇರುತ್ತೆ. ಈ ಒಂದು ಮಾರ್ಕ್ ಬಂದು 240 ಗ್ರಾಮ್ಸ್. ಈ ತರ ನಾಲ್ಕು ಮಾರ್ಕ್ ಸೇರಿದ್ರೆ ಇದು ಬಂದ್ಬಿಟ್ಟು ಈ ತರ ಗಾಲಿಗಳು 4 ಗಾಲಿಗೆ 1 ಮಾರ್ಕ್ ಅಂತ ಇದು ಗಾಲಿ, ಇದು ಜರಿ. ಈ ಜರಿಗಳು 4 ಮಾರ್ಕ್ ಸೇರಿದ್ರೆ ಅಂದ್ರೆ 1 ಗ್ರಾಮ್ ಜರಿ ಬಳಸಿರ್ತಾರೆ. ಇದರಲ್ಲಿ ನಮ್ಮ ಸೀರೆನಲ್ಲಿ ಬಳಸೋದು ನಾವು ಈ ತರದ್ದು 1.5 ಇಂದ 2 ಬಳಸ್ತೀವಿ ನಾವು. ಇದಕ್ಕೆ ಒಂದೊಂದು ಬ್ರೊಕೆಟ್ ಸೀರೆಗೆಲ್ಲ 2 ಆಗುತ್ತೆ. ಇಲ್ಲ ಅಂತಂದ್ರೆ ಇನ್ನು ಕಾಮನ್ ಬುಟ್ಟ ಸೀರೆಗೆಲ್ಲ ಇದರಲ್ಲಿ 1 ಆಗ್ಬೋದು. ಹಾಗಾಗ್ಬಿಟ್ಟೆ ನಿಮ್ಗೆ ನಿನ್ನೆ ಹೇಳಿದ್ದೆ ನಾನು 1000 ಗ್ರಾಮ್ಸ್ ಜರಿಯಲ್ಲಿ 1 ಗ್ರಾಮ್ ಬಳಸಿರ್ತಾರಂತ. ಈ ತರ 4 ಮಾರ್ಕ್ ಅಲ್ಲಿ 1 ಗ್ರಾಮ್ ಗೋಲ್ಡ್ ಇರುತ್ತೆ. ತುಂಬಾ ಸ್ಪೆಷಲ್ ಇರುತ್ತೆ ಜರಿ. ನೀವು ನೋಡ್ಬೋದು 1 ಗ್ರಾಮ್ 2 ಗ್ರಾಮ್ ಡಿಫ್ರೆನ್ಸ್ ಕೂಡ ಜರಿ ಡಿಫ್ರೆನ್ಸ್ ಬೇರೆ ಇರುತ್ತೆ. ಏನಾಗಿರುತ್ತೆ, ನೀವು 2 ಗ್ರಾಮ್ ಅಲ್ಲಿ ಸೀರೆ ನೋಡಿರ್ತೀರಿ, 1 ಗ್ರಾಮ್ ತಗೊಂಡಿರ್ತೀರಿ. ಈ 1 ಗ್ರಾಮ್ ಜರಿನ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ತುಂಬಾ ಅಂಗಡಿಗಳಲ್ಲಿ ಈ 1 ಗ್ರಾಮ್ ಜರಿನ ಸೀರೆಗೆ ಬಳಸ್ಬಿಟ್ಟು ಇದಕ್ಕೆ ಮಾರ್ಕ್ ಆಗ್ಬಿಡ್ತಾರೆ, ಲೇಬಲ್ ಆಗ್ಬಿಡ್ತಾರೆ 2 ಗ್ರಾಮ್ ಅಂತೇಳಿ. ಇದನ್ನ ಕಂಡಿಡಿಯೋದು ಕಷ್ಟ. ನೀವಲ್ಲ ಕಂಡಿಡಿಯೋದು ತುಂಬಾ ಕಷ್ಟ ಆಗುತ್ತೆ. ಕೆಲವೊಂದಷ್ಟೇ ಹೇಳ್ತೀನಲ್ವಾ, ನಾವು ವ್ಯಾಪಾರದಲ್ಲಿ ನಂಬಿಕೆನೇ ತುಂಬಾ ಮುಖ್ಯ ಆಗುತ್ತೆ ಇದರಲ್ಲಿ. ಈ ತರ ನೋಡಿ, ಈಗ ಈ ಸೀರೆ ಇದೆ ಟರ್ನಿಂಗ್ ಬಾರ್ಡರ್ ಅಲ್ಲಿ ಸೀರೆ ನೋಡ್ಬೋದು. ಈ ಸೀರೆ ನೀವು ಈ ಟರ್ನಿಂಗ್ ಬಾರ್ಡರ್ ಅಲ್ಲಿ ಸೀರೆನ ಈ ಕಾಸ್ಟಲ್ಲಿ ನಮ್ಮ ಕಾಸ್ಟಲ್ಲೂ ತಯಾರು ಮಾಡ್ಬೋದು. ಇದನ್ನ ಒಂದು 10,000ಕ್ಕೂ ತಯಾರು ಮಾಡ್ಬೋದು ಈ ಸೀರೆನ. ಅಂತಂದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದಂದ್ರೆ, ನೀವು ಎಲ್ಲಿ ನಿಮಗೆ ನಂಬಿಕೆ ಅನ್ಸುತ್ತೋ ಆ ನಂಬಿಕೆ ಇರೋ ಹತ್ರ ಸೀರೆ ಖರೀದಿ ಮಾಡೋದೇ ಉತ್ತಮ. ನೀವು ಈ ತರ ಸೀರೆಗಳು ನೋಡಿ, ಇಷ್ಟೊಂದು ಸೀರೆ ಬಂದಿದೆ. ಯಾರೋ ಒಬ್ರು ನನಗೆ ತುಂಬಾ ಜನ ಕೇಳ್ತಾ ಇದ್ರು, ನೋಡಿ ಈ ಡಿಸೈನ್ ಅಲ್ಲಿ ಕೂಡ ಅಷ್ಟೇ ಕಲರ್ಸ್ ಇದ್ದಿಲ್ಲ ಸರ್, ನಿಮ್ಮ ಹತ್ರ ಕಲರ್ಸ್ ಬಂದಿಲ್ಲ, ನಮ್ಗೆ ಹಾಕಿ ಅಂತ. ನೋಡಿ ಈ ಕಲರ್ಸ್ ಬಂದಿದೆ. ತುಂಬಾ ಈ ತರ ಸೀರೆಗಳು ಎಷ್ಟು ಸೀರೆ ಬಂದಿದೆ ಅಂತಂದ್ರೆ ಬಹಳ ಸೀರೆಗಳು ಬಂದ್ಬಿಟ್ಟಿದೆ. ಎಲ್ಲರೂ ನೋಡ್ಬೋದು ಈ ವಾರ ನಮ್ಮ ಹತ್ರ ಎಷ್ಟು ಸೀರೆ ಬಂದಿದೆ. ಆ ಸೀರೆಗಳು ಯಾವ್ಯಾವಿದೆ ಅಂತ ನೋಡಿಸ್ತೀನಿ. ಇವೆಲ್ಲ ಬೆಂಗಳೂರಿಗೆ ಬರುತ್ತೆ ನೋಡಿ. ಡಬಲ್ ಕಲರ್ ಇರೋದು ಮೊಳಕಾಲ್ಮೂರಲ್ಲಿ. ನೀವು ಹೇಳ್ತಿರ್ತೀರಿ ಮೊಳಕಾಲ್ಮೂರಲ್ಲಿ ಬರೋರು ಕೆಲವರು, ಸರ್ ಮೊಳಕಾಲ್ಮೂರಲ್ಲಿ ಸೇಮ್ ಕಲರ್ ಸಿಗುತ್ತಾ ನಮಗೆ, ಮೊಳಕಾಲ್ಮೂರಲ್ಲಿ ಇರುತ್ತಾ ಅಂತ. ಇಲ್ಲಿ ನೋಡ್ಬೋದು ಒಂದು ಸೀರೆ ಮೊಳಕಾಲ್ಮೂರಾಗಿರುತ್ತೆ, ಒಂದು ಬೆಂಗಳೂರಿಗೆ ಬರುತ್ತೆ. ಈ ಥರ ಸೀರೆಗಳು ಬರ್ತಾ ಇರುತ್ತೆ. ಯಾಕಂದರೆ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ನಾವು ಇರೋದ್ರಿಂದ ಈ ಸೀರೆಗಳು ಆಲ್ಮೋಸ್ಟ್ ನಮ್ಮ ಹತ್ರ ಬಂದರು ನೋಡಿರ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ಸಣ್ಣ ಚೆಕ್ಸ್ ನೋಡ್ಬೋದು. ಇದು ಬಾಟ್ಲಿ ಗ್ರೀನು ಪಲ್ಲು ಬ್ಲೌಸ್ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಬಟ್ಟೆ ಇದು ಕ್ವಾಲಿಟಿ. ಎಲ್ಲ ಸೀರೆನೂ ಅಷ್ಟೇ ಬಹಳ ಚೆನ್ನಾಗಿದೆ ಕ್ವಾಲಿಟಿ ವಿಷಯದಲ್ಲಿ ಮಾತ್ರ. ಸೀರೆಗಳು ಎಲ್ಲ ಈ ಫ್ರೆಶ್ ಐಟಮ್ ಅಲ್ವಾ, ಇನ್ನು ಈಗ ತಾನೇ ಬಂದಿರೋ ಸೀರೆಗಳು ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಬರೋಷ್ಟೊತ್ತಿಗೆ 3Gನಲ್ಲಿ ಬ್ರೋಕೆಟ್ ಇದೆ ನೋಡಿ. ಇಲ್ಲಿರೋದು 3 ಗ್ರಾಮ್ ಬ್ರೋಕೆಟ್ ಇದೆ. ಈ ಪಕ್ಕದಲ್ಲಿ ಈ ಸೀರೆ ನೋಡ್ತಿರೋದು 2 ಗ್ರಾಮ್ ಇದೆ. ಅಲ್ಲಿ ನೋಡಿ ಸಿಲ್ವರ್ ಇದೆ. ಎಷ್ಟು ಥರ ಸೀರೆಗಳು ಬರ್ತಾ ಇದೆ ಅಂತಂದರೆ ಈ ಥರ ಕಲೆಕ್ಷನ್ಸ್ ಬರ್ತಾ ಇರುತ್ತೆ. ಕೆಲವು ಸ್ಯಾರೀಸ್ನ ನಾವು ಮತ್ತು ಮುಂಚೆಯಿಂದ ಕೊಡುವಂಥ ಕೆಲವು ಅಂಗಡಿಗಳ್ನ ಬಿಡೋಕ್ಕಾಗ್ತಾ ಇಲ್ಲ. ಆ ಅಂಗಡಿಗಳಿಗೆ ಸೀರೆಗಳ್ನ ಸ್ವಲ್ಪ ಕೊಡಲೇಬೇಕಾಗಿದೆ ಅಂಥ ಪರಿಸ್ಥಿತಿ ಇದೆ. ಕೆಲವು ಸರಿ ನಾವು ಕೊಡೋಲ್ಲ ಅಂದರೂ ಕೇಳೋಲ್ಲ, ಅವನ್ನ ಹಂಗೆ ನಾವು ಸ್ವಲ್ಪ ಅವ್ರಿಗೂ ಸ್ವಲ್ಪ ಸೀರೆಗಳು ಕೊಟ್ಕೊಳ್ತಾ ನೋಡ್ಬೋದು ಎಷ್ಟು ಸೀರೆ ಬಂದಿದೆ ಅಂತ. ರೇಷ್ಮೆ ನೋಡಿ, ಮಲ್ಬರಿ ಸಿಲ್ಕು ಅಂದರೆ ಪ್ಯೂರ್ ರೇಷ್ಮೆ. ಅದು ಆ ರೇಷ್ಮೆಯಲ್ಲಿ ತಯಾರು ಮಾಡೋದು. ಈ ಸೀರೆಗಳನ್ನೆಲ್ಲ ಕೆಳಗಡೆ ತೋರಿಸ್ದೆ ನಾನು ನಿಮಗೆ. ನಾನು ಈ ಸೀರೆಗಳನ್ನೆಲ್ಲ ನಿಮಗೆ ತೋರಿಸ್ದೆ. ಅಂದರೆ ಸೀರೆಗಳು ಬಂದಿರೋ ಸೀರೆಗಳೆಲ್ಲ ಎಲ್ಲಿ ಬಂದಿರುತ್ತೆ ಅಂತ ಅದನ್ನು ಕೂಡ ತೋರಿಸಿದೆ ನಾನು ನಿಮಗೆ. ಈ ಸೀರೆಗಳೆಲ್ಲ ಬೆಂಗಳೂರಿಗೆ ಬರುತ್ತೆ. ಇದರಲ್ಲಿ ಅರ್ಧ ಮೊಳಕಾಲ್ಮೂರಾಗಿರುತ್ತೆ, ಅರ್ಧ ಬೆಂಗಳೂರಾಗಿರುತ್ತೆ. ಯಾವ್ಯಾವ ಸೀರೆ ಎಷ್ಟೆಷ್ಟು ಥರ ಬಂದಿದೆ ಅಂತಂದರೆ ಕೆಲವೊಂದು ಸರಿ ಈ ಸೀರೆಗಳೆಲ್ಲ ನಿಮಗೂ ಅಲ್ಲಿ ಬಂದಾಗ ತೋರಿಸಿರ್ತಾರೋ ಇಲ್ಲೋ ಅಂತಲೂ ಗೊತ್ತಾಗಲ್ಲ ನನಗೆ. ಈ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿದಾಗಲಿಂದ ಆಗಿರೋ ಅನುಕೂಲ ಏನು ಅಂತಂದರೆ, ನನಗೆ ಸೀರೆಗಳು ಎಲ್ಲವನ್ನೂ ನಿಮಗೆ ತೋರಿಸೋವಂಥ ಕೆಲಸ ಆಗಿದೆ. ಇಲ್ಲ ಅವ್ರು ತೋರಿಸಿಲ್ಲ ಅಂದರೆ ನೀವು ಕೇಳಿ ಪಡೆದಿದ್ದೀರಿ, ಸರ್ ಅವ್ರು ಸೀರೆ ತೋರಿಸಿಲ್ಲ ಸರ್ ನಮಗೆ ಆ ಸೀರೆ. ನೋಡಿ ಇದು 480ನಲ್ಲಿ ಇದರಲ್ಲಿ ಈ ಥರ ಇದರಲ್ಲಿ ಕಡಿಮೆ ರೇಟಲ್ಲೂ ಮಾಡ್ಬೋದು, ಜಾಸ್ತಿ ರೇಟಲ್ಲೂ ಮಾಡ್ಬೋದು. ಎಲ್ಲ ಸೀರೆನೂ ಹೇಳ್ತಾ ಇದ್ದೀನಿ ನಿಮಗೆ. ಈ ಸೀರೆಗಳ್ನ ಇದು ಬೆಸ್ಟ್ ಕ್ವಾಲಿಟಿ, ಹೊಸದಾಗಿ ನಾವು ಬೆಂಗಳೂರಲ್ಲಿ ಅಂಗಡಿ ಮಾಡಿರೋದ್ರಿಂದ ತುಂಬ ಬೆಸ್ಟ್ ಕ್ವಾಲಿಟಿಯಲ್ಲಿ ಮಾಡ್ತಾ ಇದ್ದೀವಿ. ಇದೇ ಸೀರೆನ ಕಡಿಮೆ ರೇಟಲ್ಲಿ ಕೂಡ ಮಾಡಿಬಿಡ್ಬೋದು. ಈ ಸೀರೆಗಳ್ನ ನೋಡ್ಬೋದು ಯಾವ್ಯಾವ ಥರ ಕಲರ್ಸ್ ಬಂದಿದೆ ಅಂತ. ತುಂಬ ಚೆನ್ನಾಗಿದೆ ಕಲರ್ಸ್ ಎಲ್ಲ.